ಸೊ ಐ ಗೈಸ್ ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್. IPL 2025 ನಮ್ಮ RCB ತಂಡ ಬಂದ್ಬಿಟ್ಟು ಮೊದಲನೇ ಪಂದ್ಯ KKR ವಿರುದ್ಧ ಆದರೆ ಆಡ್ತಾ ಇದೆ. ಅದು ಎಸ್ಪೆಷಲಿ ಮಾರ್ಚ್ 22ನೇ ತಾರೀಕು ಮೊದಲನೇ ಪಂದ್ಯ ಅಂತಲೇ ಹೇಳ್ಬೋದು. ಇನ್ನು ಈ ಪಂದ್ಯಕ್ಕೆ ನಮ್ಮ RCB ತಂಡದ ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ RCB ಅಪ್ಪಟ್ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಮ್ಮ RCB ತಂಡದ ಮೊದಲನೇ ಪಂದ್ಯಕ್ಕೆ ಪ್ಲೇಯಿಂಗ್ 11 ನೋಡೋದಾಯ್ತು ಅಂತಂದರೆ ಮೊದಲಿಗೆ ಬರ್ತಾರೆ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ, ಪಿಲ್ಸಾಟ್ ಅಂತೂ ಪಕ್ಕ ಇದ್ದೇ ಇರ್ತಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ KKR ಅಲ್ಲಿ ಆಡಿದಂಥ ಅನುಭವ ಕೂಡ ಪಿಲ್ಸಾಟಲ್ಲಿ ಇರುತ್ತೆ ಮತ್ತು ಈಡನ್ ಗಾರ್ಡನ್ ಫೇವ್ರೆಟ್ ಪಿಚ್ಚು ಪಿಲ್ಸಾಟ್ಗೆ. ಆ ಕಾರಣದಿಂದಾಗಿ ಪಕ್ಕ 100% ವಿರಾಟ್ ಕೊಹ್ಲಿ ಮತ್ತು ಪಿಲ್ಸಾಟ್ ಓಪನರ್ ಆಗಿ ಬರ್ತಾರೆ. ಇನ್ನು ನಂಬರ್ 3 ಅಲ್ಲಿ ಬರ್ತಾರೆ ನಮ್ಮ RCBಯ ನಾಯಕ ರಜತ್ ಪಾಟಿದಾರ್. ನಂಬರ್ 4 ಅಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಬಂದರೆ ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ ಫಿನಿಷರ್ ಆಗಿ ಕಾಣಿಸಿಕೊಳ್ತಾರೆ. ಇನ್ನು ಇವರಿಗೆ ಸಾಥ್ ಕೊಡ್ತಿರುವಂಥ ಟೀಮ್ ಡೇವಿಡ್ ಅವರು ಕೂಡ 6ನೇ ಕ್ರಮಾಂಕದಲ್ಲಿ ಫಿನಿಷರ್ ಆಗಿ ಕಾಣಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಇನ್ನು 7ನೇ ಕ್ರಮಾಂಕದಲ್ಲಿ ಕುರ್ನಲ್ ಪಾಂಡ್ಯ ಆದರೆ ಬರ್ತಾರೆ. ಸಿಚುವೇಶನ್ ಯಾವ ಥರ ಇರುತ್ತೆ, ಯಾವ ಥರ ಎಲ್ಲ ಕಂಡೀಷನ್ ಇರುತ್ತೆ ಆ ಥರ ಎಲ್ಲ ವರ್ಕ್ ಮಾಡ್ತಾರೆ ಅಂತ ಹೇಳ್ಬೋದು. ಕುರ್ನಲ್ ಪಾಂಡ್ಯ ಯಾವ ಸ್ಲಾಟಲ್ಲೂ ಬೇಕಾದರೆ ಆಡೋ ಕೇಪಬಿಲಿಟಿ ಆದರೆ ಅವರಿಗೆ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ಗೂ ಕೂಡ ವರ್ಕ್ ಆಗ್ತಾರೆ ಅಂತ ಹೇಳ್ಬೋದು ಕುರ್ನಲ್ ಪಾಂಡ್ಯ. ಆ ಕಾರಣಕ್ಕಾಗಿ ನಮಗೆ ಕುರ್ನಲ್ ಪಾಂಡ್ಯ ಸಿಕ್ಕಿರೋದು ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನು 8ನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಇದ್ದರೆ 9ನೇ ಕ್ರಮಾಂಕದಲ್ಲಿ ಸುಯೇಶ್ ಶರ್ಮಾ ಆದರೆ ಬರ್ತಾರೆ. ಸುಯೇಶ್ ಶರ್ಮಾ ಒಳ್ಳೆ ಸ್ಪಿನ್ನರ್ ಮತ್ತು ಆ ಕಾರಣದಿಂದಾಗಿ ನಮ್ಮ RCB ತಂಡಕ್ಕೆ ಒಳ್ಳೆ ಸ್ಪಿನ್ನರ್ ಅದರ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು 10ನೇ ಕ್ರಮಾಂಕದಲ್ಲಿ ನುವಾನ್ ತುಷಾರ ಅಥವಾ ಹೇಜಲ್ವುಡ್. ಇದೀಗ ಅಪ್ಡೇಟ್ಗಳ ಪ್ರಕಾರ ಜೋಸ್ ಹೇಜಲ್ವುಡ್ ಅವರು ಕಂಪ್ಲೀಟ್ ಫಿಟ್ ಆಗಿದ್ದಾರೆ ಮತ್ತು ಕಂಪ್ಲೀಟ್ IPL ಆದರೆ ಆಡ್ತಾರಂತೆ. ಆ ಕಾರಣದಿಂದಾಗಿ ನುವಾನ್ ತುಷಾರ ಬದಲಿಗೆ ಜೋಸ್ ಹೇಜಲ್ವುಡ್ ಆದರೆ ಆಡೋ ಚಾನ್ಸಸ್ ಆದರೆ ಇದೆ. ಇನ್ನು 11ನೇ ಕ್ರಮಾಂಕದಲ್ಲಿ ಬಂದ್ಬಿಟ್ಟು ಎಸ್ ದಯಾಳ್. ಪಕ್ಕ ಎಸ್ ದಯಾಳ್ ಇದ್ದೇ ಇರ್ತಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನೀವೇ ನೋಡಿರ್ಬೋದು ಎಲಿಮಿನೇಟರ್ ಮ್ಯಾಚಲ್ಲಿ ಬಂದ್ಬಿಟ್ಟು ಚೆನ್ನೈ ವಿರುದ್ಧ ಯಾವ ಥರ ಎಲ್ಲ ಪರ್ಫಾರ್ಮ್ ಮಾಡಿದ್ರು ಅಂತ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸ್ವಪ್ನಿಲ್ ಸಿಂಗ್ ಬರ್ತಾರೆ ಮತ್ತು ದೇವದತ್ ಪಡಿಕ್ಕಲ್. ಸಿಚುವೇಶನ್ ಯಾವ ಥರ ಇರುತ್ತೆ ಆ ಥರ ಎಲ್ಲ ವರ್ಕ್ ಮಾಡ್ತಾರೆ ಅಂತ ಹೇಳ್ಬೋದು ಇವರಿಬ್ಬರು. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ನಮ್ಮ RCB ತಂಡದ ಪ್ಲೇಯಿಂಗ್ 11 ಆದರೆ ಈ ಥರ ಇದೆ. ಒಟ್ಟಿನಲ್ಲಿ ನೋಡೋದಾಯ್ತು ಅಂತಂದರೆ ಒಳ್ಳೆ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಅಂತಲೇ ಹೇಳ್ಬೋದು. ಇನ್ನು ಈ ಪ್ಲೇಯಿಂಗ್ 11 ನಿಮ್ಗೇನಾದರೂ ಚೇಂಜಸ್ ಆಗ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.